ವೆಲ್ಕಮ್ ಟು ಮನೆ ಅಡಿಗೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಸ್ಪೈಸಿಯಾಗಿರೋ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ, ಬೀಟ್ರೋಟು, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ರಾತ್ರಿಯೇ ನೆನೆಸಿಟ್ಕೊಂಡಿರೋಂಥ ಬಟಾಣಿ, 4 ಟೊಮ್ಯಾಟೊ, 2 ಈರುಳ್ಳಿ ಕಟ್ ಮಾಡಿರೋದು. ಇದು ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಮತ್ತು ಲವಂಗ. ನಾನು 3 ಗ್ಲಾಸ್ ಅಕ್ಕಿಗೆ ಇದು ಮಸಾಲೆನ ಹಾಕಿದ್ದೀನಿ. ಹಾಗೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ 1 ಸ್ಪೂನ್ ಆಯಿಲ್ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಫ್ರೈ ಮಾಡಿಕೊಂಡು ನೀವು ಗ್ರೈಂಡ್ ಮಾಡೋದ್ರಿಂದ ಪಲಾವ್ ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು 2ರಿಂದ 3 ಇಂಚು ಶುಂಠಿ, ಒಂದು 4-5 ಪೀಸು ಚಕ್ಕೆ ಮತ್ತು ಒಂದು 5-6 ಲವಂಗ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ನಾನು ಗ್ರೈಂಡ್ ಮಾಡೋದಕ್ಕೇ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಗ್ರೈಂಡ್ ಮಾಡೋದ್ರಿಂದ ಫ್ಲೇವರು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಪೇಸ್ಟ್ ಆಗಿದೆ, ಫೈನ್ ಪೇಸ್ಟ್ ಆಗಿದೆ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಬೌಲ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲಿಗೆ ನಾನು ಕಸ್ತೂರಿ ಮೇಥಿ, 2 ಚಕ್ಕೆ, 2 ಲವಂಗ, 2 ಮರಾಠಿ ಮೊಗ್ಗು ಹಾಗೆ ಪಲಾವ್ ಎಲೆನ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಇದರ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡೋದಕ್ಕೂ ಸ್ವಲ್ಪ ಹಾಕಿ, ಹಾಗೆ ಫ್ರೈ ಮಾಡೋದಕ್ಕೂ ಸ್ವಲ್ಪ ಹಾಕಿ. ನಾನಿಲ್ಲಿ ಹೀಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಕಟ್ ಮಾಡಿರೋ ವೆಜಿಟೇಬಲ್ಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಅಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ಮಸಾಲೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಎಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲ. ನೀವು ಸ್ವಲ್ಪ 1 ಗ್ಲಾಸ್ ಆ ರೀತಿ ಏನಾದರೂ ಮಾಡೋದಿದ್ದರೆ ಅದು ಸ್ವಲ್ಪ ಚಕ್ಕೆ, ಲವಂಗ ಅದನ್ನೆಲ್ಲ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಸ್ಪೈಸಿ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷದಷ್ಟು ಹೀಗೆ ಫ್ರೈ ಮಾಡ್ಕೊಳ್ಳಿ. 1/2 ಸ್ಪೂನ್ ಚಿಲ್ಲಿ ಪೌಡರು, 1/2 ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಮತ್ತು ಬಿರಿಯಾನಿ ಮಸಾಲ, ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು. ಹಾಗೆ 1/2 ಸ್ಪೂನ್ ಗರಂ ಮಸಾಲ, ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸು ನೀರನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅಕ್ಕಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಇದು 1 ವಿಷಲ್ ಸಾಕು. 1 ವಿಷಲ್ ಆದಮೇಲೆ ಓಪನ್ ಮಾಡಿ. ನಿಜವಾಗ್ಲೂ ಫ್ರೆಂಡ್ಸ್, ಈ ಮಳೆಗಾಲ ಚಳಿಗಾಲಕ್ಕೆ ತುಂಬ ಸ್ಪೈಸಿಯಾಗಿರುತ್ತೆ, ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.